ಬಿಗ್ ಮನೆಯಲ್ಲಿ ಈ ಬಾರಿ ರಾಜ ಸಾಮ್ರಾಜ್ಯ ಏರ್ಪಟ್ಟಿದೆ. ಈ ಸಾಮ್ರಾಜ್ಯಕ್ಕೆ ಉಗ್ರ ಮಂಜು ಮಹಾರಾಜ, ಉಳಿದವರು ಪ್ರಜೆಗಳಾಗಿದ್ದಾರೆ. ಮಂಜುಗೆ ಸಲಹೆಗಾರರಾಗಿ ಗೋಲ್ಡ್ ಸುರೇಶ್ ಇದ್ದಾರೆ. ಬಿಗ್ ಮನೆ ಅಂದ್ಮೇಲೆ ಅಲ್ಲಿ ಟ್ವಿಸ್ಟ್ಗಳು ಇರಲೇಬೇಕಲ್ವಾ, ಇಲ್ಲಾಂದ್ರೆ ಬಿಗ್ ಬಾಸ್ ಬೋರ್ ಆಗುತ್ತೆ ನೋಡೋದಕ್ಕೆ. ಅದಕ್ಕಾಗಿ ಆಗಾಗ ಮನೆಯಲ್ಲಿ ಸ್ಪರ್ಧಿಗಳಿಗೆ ಸೀಕ್ರೆಟ್ ಟಾಸ್ಕ್ ಕೊಡೋದು. ರಾಜ ಸಾಮ್ರಾಜ್ಯದಲ್ಲಿ ಮಹಾರಾಜನಾಗಿರೋ ಉಗ್ರ ಮಂಜುಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ನೀಡಿದ್ರು. ಮನೆಯಲ್ಲಿರುವ 4 ಸದಸ್ಯರನ್ನ ಆಯ್ದು ಅದರಲ್ಲಿ ಇಬ್ಬರನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ನಗಿಸ್ಬೇಕು, ಇನ್ನಿಬ್ಬರನ್ನ ನೈಜವಾಗಿ ಅಳಿಸ್ಬೇಕು. ಈ ಟಾಸ್ಕ್ ನಲ್ಲಿ ಯಶಸ್ವಿಯಾದ್ರೆ ಮುಂದಿನ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಮಂಜು ಕೂಡ ಇರ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ರು. ಈ ಸೀಕ್ರೆಟ್ ಟಾಸ್ಕ್ ನಲ್ಲಿ ಮಂಜು ಯಶಸ್ವಿಯೂ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೌದು, ಇಲ್ಲಿ ಮನೆಯಲ್ಲಿ ಶಿಶಿರ್ ಮತ್ತು ಮೋಕ್ಷಿತಾರನ್ನ ಅಳುವಂತೆ ಮಾಡಿದ್ದಾರೆ ಮಂಜು. ಇದರ ಜೊತೆಗೆ ತ್ರಿವಿಕ್ರಮ್ ಹಾಗೂ ರಜತ್ರನ್ನ ನಗುವಂತೆ ಮಾಡಿದ್ದಾರೆ ಅನ್ನೋದು ಸೋಮವಾರದ ಎಪಿಸೋಡ್ನಲ್ಲಿ ಎದ್ದು ಕಾಣ್ತಾ ಇದೆ. ಹಾಗಿದ್ರೆ ಮುಂದಿನ ವಾರವೂ ಮಂಜು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರಾ? ಕಾದ್ ನೋಡ್ಬೇಕಿದೆ.